ಹೆಚ್ಚಿನ ಜನರು ಸಾಗುತ್ತಿರುವ ಅಗಲವಾದ ಹೆದ್ದಾರಿಯು ಕಿರಿದಾಗುತ್ತೆ, ಹೋಗಿ ಕೊನೆಗೆ ನಾಶನದಲ್ಲಿ ಅಂತ್ಯವಾಗ್ತದೆ. ನಿತ್ಯ ಜೀವಕ್ಕೆ ಹೋಗುವ ಬಾಗಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು. ಅದನ್ನು ಕಂಡುಹಿಡಿಯುವವರು ಸ್ವಲ್ಪ ಜನ. ಆತ್ಮೀಯ ಮಿತ್ರರೇ, ನೀವೆಲ್ಲರೂ ಕ್ಷೇಮವಾಗಿದ್ದು ದೇವರ ವಾಕ್ಯಗಳ ಅಧ್ಯಯನದಲ್ಲಿ ಬಲ ಹೊಂದುತ್ತಾ ಇದ್ದೀರಿ. ಆ ರೀತಿಯೇ ನಾವು ನಂಬ್ತಾ ಇದ್ದೇವೆ. ನಿಮ್ಮ ಪ್ರಾರ್ಥನೆಗಳಿಗೆ ನಾವು ಎಷ್ಟೋ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇವೆ. ಎಫೆಸ ಪತ್ರಿಕೆಯ ಅಧ್ಯಯನವು ನಮ್ಮನ್ನು ದೇವರ ಅನ್ಯೋನ್ಯತೆಗೆ ಮತ್ತಷ್ಟು ಹತ್ತಿರ ತರುತ್ತಿದೆ. ದೇವರ ಸಾರ್ವಭೌಮ ಆಯ್ಕೆಯ ಕುರಿತಾಗಿಯೂ ಆತನ ಕೃಪೆಯ ಕುರಿತಾಗಿಯೂ ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳೋಣ. ಬನ್ರಿ, ಈಗ ನಾವು ಅಧ್ಯಯನವನ್ನು ಪ್ರಾರಂಭಿಸೋಣ. ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುತ್ತೇನೆ, ಆತುರದಿಂದ ಹುಡುಕುವವರು ನನ್ನನ್ನು ಕಂಡುಕೊಳ್ಳುವರು. ಜ್ಞಾನೋಕ್ತಿ 8:17. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಪರಿಶುದ್ಧವುಳ್ಳ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ಎಫೆಸದವರಿಗೆ ಬರೆದ ಪತ್ರಿಕೆಯ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ದೇವರ ಆತ್ಮನ ಬಲವನ್ನು ಬೇಡಿಕೊಳ್ಳುತ್ತಾ ನಮ್ಮ ಅಧ್ಯಯನವನ್ನು ಮುಂದುವರಿಸುವ ಹಾಗೆ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರೂ ದೋಷವಿಲ್ಲದವರೂ ಆಗಿರಬೇಕೆಂದು ನಮ್ಮನ್ನು ಜಗತ್ಯುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ವಚನ ಮತ್ತು ಮುಂದಿನ ವಚನಗಳು ಅರ್ಥ ಮಾಡಿಕೊಳ್ಳಲು ಅತೀ ಕಷ್ಟಕರವಾದವುಗಳು. ಸ್ವಾಭಾವಿಕ ಮನುಷ್ಯನಿಗೆ ಇದು ಇಷ್ಟವಿಲ್ಲದ ವಿಚಾರವಾಗಿದ್ದು, ಸಾಮಾನ್ಯ ವಿಶ್ವಾಸಿಗೆ ಇದನ್ನು ಇದ್ದಕ್ಕಿದ್ದಂತೆ ಒಪ್ಪಿಕೊಳ್ಳಲು ಕಷ್ಟವಾಗುತ್ತದೆ. ಅದರ ಮಾತುಗಳು ಸ್ಪಷ್ಟವಾಗಿದ್ದರೂ ಅದರಲ್ಲಿರುವ ಸತ್ಯಗಳನ್ನು ಸ್ವೀಕರಿಸುವುದು ಕಷ್ಟಕರವಾದದ್ದು. ಇವು ಒಡೆಯಲು ಕಷ್ಟವಾದ ಬೀಜದಂತಿದ್ದರೂ ಒಳಗೆ ತುಂಬ ಸವಿಯಾದ ತಿರುಳು ಇರುತ್ತದೆ. ಕರ್ತನಲ್ಲಿ ಪ್ರಿಯರೇ, ಹೇಗೆಂದರೆ ಎಂಬುದಾಗಿ ನೋಡುವಾಗ 3ನೇ ವಚನದಲ್ಲಿನ ಮಾತಿಗೆ ವಿವರಣೆ ನೀಡುವಂತಿದೆ. ನಾನು ನೀನು ಹೊಂದಿರುವ ಆತ್ಮಿಕ ವರಗಳು ದೈವಚಿತ್ತಕ್ಕೆ ಅನುಸಾರವಾದದ್ದಾಗಿದೆ. ಪ್ರತಿಯೊಂದು ದೇವರ ಉದ್ದೇಶಕ್ಕೆ ಸರಿಯಾಗಿ ಮಾಡಲ್ಪಟ್ಟಿದೆ. ಈ ಜಗತ್ತು, ವಿಶ್ವವು ದೇವರ ಪರಿಪೂರ್ಣ ಯೋಜನೆ, ಉದ್ದೇಶಗಳಿಗನುಸಾರವಾಗಿ ನಡೆಯುತ್ತದೆ. ಹೇಗೆಂದರೆ ಎಂಬುದು ಹಿಂದಿನ ವಚನದ 3 ಆಶೀರ್ವಾದಗಳನ್ನು ಹಿಂತಿರುಗಿ ನೋಡುವಂಥದ್ದಾಗಿದೆ. 3ನೇ ವಚನದಲ್ಲಿ ಕ್ರಿಸ್ತನಲ್ಲಿ ಎಂದು 3 ಬಾರಿ ಹೇಳಬೇಕಾಗಿತ್ತು. ಎಲ್ಲ ಆತ್ಮೀಯ ವರಗಳು ಪರಲೋಕದಲ್ಲಿ ಇರಿಸಲ್ಪಟ್ಟಿದ್ದು, ಕ್ರಿಸ್ತನಲ್ಲಿ ಅದು ಪೂರ್ತಿಯಾಗಿ ಸೇರಿಸಲ್ಪಟ್ಟಿದೆ. ಇದರಲ್ಲಿನ ಯೋಚನೆ ಏನೆಂದರೆ, ನಿನ್ನ ವರವನ್ನು ತೆರೆದು ದೇವರು ನಿನಗೋಸ್ಕರ ಏನು ಮಾಡಿದ್ದಾನೆಂಬುದನ್ನು ನೋಡು. ಬಳಿಕ ಮುಂದುವರಿದು ನಂಬಿಕೆಯಿಂದ ಅದನ್ನು ನಿನ್ನದನ್ನಾಗಿ ಮಾಡಿಕೊ. ದೇವರು ನಿನ್ನನ್ನು ತಂದಿರುವ ಈ ಮೇಲ್ಮಟ್ಟದಲ್ಲಿ ಜೀವಿಸು ಎಂಬುದಾಗಿ. ಪ್ರಿಯರೇ, ಆತನು ನಿನ್ನನ್ನು ಮಗನನ್ನಾಗಿ ಮಾಡಿ ಸಕಲ ಆತ್ಮೀಯ ವರಗಳನ್ನು ನಿನಗೆ ಅನುಗ್ರಹಿಸಿದ್ದಾನೆ. ನಾವು ಈ ಲೋಕದಲ್ಲಿ ಅದಕ್ಕೆ ತಕ್ಕಂತೆ ಜೀವಿಸಬೇಕಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಇದೆಲ್ಲವೂ ಕೂಡ ಆತನ ಯೋಜನೆಯಂತೆ ನಡೆದಿದೆ. ತಂದೆಯಾದ ದೇವರು ಸಭೆಯ ಯೋಜನೆ ತಯಾರಿಸಿದನು. ಮಗನಾದ ದೇವರು ಬೆಲೆಯನ್ನು ತೆತ್ತನು. ಪವಿತ್ರಾತ್ಮನಾದ ದೇವರು ಆ ಸಭೆಯನ್ನು ಕಾಯುತ್ತಿರುತ್ತಾನೆ. ಇದೆಲ್ಲಕ್ಕೂ ಮೂಲನು ದೇವರು, ಕರ್ತನಾದ ಯೇಸು ಕ್ರಿಸ್ತನ ತಂದೆಯೂ ಆಗಿದ್ದಾನೆ. ರಕ್ಷಣೆಯು ದೇವರಿಂದಲೇ ಉಂಟಾದದ್ದು, ಹೊರತು ನಮ್ಮಿಂದಾದದಲ್ಲವೆಂದು ತಿಳಿದುಕೊಳ್ಳುವಂತೆ ದೇವರು ನಮ್ಮ ಯೋಜನೆಗಳನ್ನು ದಾಟಿರುವ ಭೂತಕಾಲದೆಡೆಗೆ ಕೊಂಡೊಯ್ಯುತ್ತಾನೆ. ನಾನು ನೀವು ನಮ್ಮ ರಕ್ಷಣೆಯ ಮೂಲವೂ ಅಲ್ಲ, ಅದನ್ನು ಅಭಿವೃದ್ಧಿಪಡಿಸಿದವರೂ ಅಲ್ಲ. ದೇವರೇ ಎಲ್ಲವನ್ನು ಮಾಡಿದವನು. ಒಂದು ಹಳೆಯ ಗೀತದಲ್ಲಿ ಹೀಗೆ ಹೇಳಿದೆ: ನಾನು ನಿನ್ನನ್ನು ಆರಿಸಲಿಲ್ಲ, ಕರ್ತನೇ, ಹಾಗಾಗಲು ಸಾಧ್ಯವಿಲ್ಲ. ಈ ಹೃದಯ ನಿನ್ನನ್ನು ಇನ್ನೂ ತಿರಸ್ಕರಿಸುತ್ತದೆ, ಆದರೆ ನೀನು ನನ್ನನ್ನಾರಿಸಿಕೊಂಡಿ. ಈಗಿನ ಒಂದು ಜನಪ್ರಿಯ ಹಾಡು ಹೀಗಿದೆ: ದೇವರ ಹಿಂಡಿನಿಂದ ಅಲೆದಾಡುವ ಯೇಸು ನನ್ನನ್ನು ಹುಡುಕಿದ, ಅಪಾಯದಿಂದೆನ್ನ ರಕ್ಷಿಸಲು ತನ್ನ ಅಮೂಲ್ಯ ರಕ್ತವನ್ನೇ ಅರ್ಪಿಸಿದ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮನ್ನು ಜಗತ್ತುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು ಎಂಬುದಾಗಿ ನೋಡುವಾಗ, ನಾನು ನೀನು ಈ ಲೋಕಕ್ಕೆ ಬರುವ ಮೊದಲೇ ನಿತ್ಯತ್ವದಲ್ಲಿ ದೇವರು ನಮ್ಮ ರಕ್ಷಣೆ ಯೋಜನೆಯನ್ನು ಮಾಡಿದ್ದನು. ಕಾಲವು ಬಂದಾಗ
ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಇಳಿದು ಬಂದು ಕಾಲವು ಪರಿಪೂರ್ಣವಾದಾಗ ಕ್ರೂಜೆಯಲ್ಲಿನ ನಮ್ಮ ರಕ್ಷಣೆಯನ್ನು ಸಾಧಿಸಿದನು. ಪರಿಶುದ್ಧ ಆತ್ಮ ದೇವರು ನಮ್ಮಲ್ಲಿ ಪಾಪ ಬೋಧೆ ಹುಟ್ಟಿಸುವನಾಗಿದ್ದಾನೆ. ಆತನು ಕ್ರಿಸ್ತನ ಮೇಲಣ ನಂಬಿಕೆಗೆ ನಮ್ಮನ್ನು ನಡೆಸುತ್ತಾನೆ ಮತ್ತು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಕಟವಾದ ದೇವರ ಕೃಪೆಯ ರಕ್ಷಿಸುವ ಜ್ಞಾನಕ್ಕೆ ನಡೆಸುತ್ತಾನೆ. ಒಮ್ಮೆ ಒಬ್ಬ ಹುಡುಗನು ಒಂದು ಮೂಲಭೂತ ಸಂಪ್ರದಾಯಸ್ಥ ಸಭೆಗೆ ಸೇರಬೇಕೆಂದಿದ್ದನು. ಅಲ್ಲಿನ ಸಭಾಸೇವಕರು ಅವನನ್ನು ವಿಚಾರಿಸುತ್ತಿದ್ದರು. ಅವರು, ನೀನು ಹೇಗೆ ರಕ್ಷಣೆ ಹೊಂದಿದೆ ಎಂದು ಕೇಳಿದರು. ಅವನೆಂದನು, ನಾನು ನನ್ನ ಪಾಲಿನದನ್ನು ಮಾಡಿದೆ, ದೇವರು ಆತನ ಪಾಲಿನದನ್ನು ಮಾಡಿದನು ಎಂದು. ಸಭಾಸೇವಕರು ಅವನನ್ನು ಸಿಕ್ಕಿಸಿ ಹಾಕುವಂತೆ ಕೇಳಿದರು. ಅವನ ಪಾಲಿನದು ಏನು, ದೇವರ ಪಾಲಿನದು ಏನು ಎಂದು. ಆಗ ಅವನು ಉತ್ತರಿಸಿದನು, ನನ್ನ ಪಾಲಿನದು ಪಾಪ ಮಾಡುವಂತಾದು. ನನ್ನ ಈ ವಿರುದ್ಧ ಕಾಲುಗಳು, ಪಾಪಮಯ ಹೃದಯವು ನನ್ನನ್ನು ದೇವರಿಂದ ಎಷ್ಟು ದೂರ ಕೊಂಡೊಯ್ತೋ ಅಷ್ಟು ದೂರ ದೇವರಿಂದ ಓಡಿದೆ. ನಾನು ಆತನನ್ನು ತಪ್ಪಿಸಿಕೊಂಡೆ, ಆದರೆ ಆತನು ನನ್ನನ್ನು ಹುಡುಕಿದನು, ನನ್ನನ್ನು ಸೋಲಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯಾವ ದೈವಶಾಸ್ತ್ರ ಪುಸ್ತಕದಲ್ಲಿಯೂ ಇಷ್ಟು ಸ್ಪಷ್ಟವಾಗಿ ಹೇಳಿರಲಿಕ್ಕಿಲ್ಲ. ರಕ್ಷಣೆ ಮಾಡಿದವನು ದೇವರೇ ಆಗಿದ್ದಾನೆ. ನಮ್ಮ ಪಾಲಿನದು ಪಾಪ ಮಾಡಿದ್ದು ಮಾತ್ರವೇ ಆಗಿದೆ. ಡಾಕ್ಟರ್ ಹೇರಿ ಎ ಐರನ್ಸೈಡ್ ಈ ಕತೆ ಹೇಳಿದ್ದರು. ಏನೆಂದರೆ, ಒಬ್ಬ ಹುಡುಗನನ್ನು ಕೇಳಿದರು, ನೀನು ಯೇಸುವನ್ನು ಕಂಡುಕೊಂಡಿದ್ದೀಯೋ ಎಂದು. ಆ ಹುಡುಗನು ಉತ್ತರಿಸಿದನು, ಸ್ವಾಮಿ, ಆತನು ಕಳೆದು ಹೋಗಿರಲಿಲ್ಲ, ಆದರೆ ನಾನು ಕಳೆದು ಹೋಗಿದ್ದೆ ಮತ್ತು ಆತನು ನನ್ನನ್ನು ಕಂಡುಕೊಂಡನು ಎಂಬುದಾಗಿ. ಪ್ರಿಯರೇ, ನಾವು ಹೆಸರನ್ನು ಕಂಡುಕೊಳ್ಳುವುದಲ್ಲ, ಆತನು ನಮ್ಮನ್ನು ಕಂಡುಕೊಳ್ಳುತ್ತಾನೆ. ಕಳೆದು ಹೋದ ಕುರಿಗಾಗಿ ಹುಡುಕಿ ಅದನ್ನು ಕಂಡುಕೊಳ್ಳುವವನು ಆತನೇ ಆಗಿದ್ದಾನೆ. ದೇವರಿಗೆ ಮಹಿಮೆಯಾಗಲಿ. ಪ್ರೀತಿಯುಳ್ಳ ದೇವಜನರೇ, ದೇವರು ಭೂತಕಾಲದ ನಿತ್ಯತ್ವದಲ್ಲಿ ಲೋಕಕ್ಕೆ ಅಸ್ತಿವಾರ ಹಾಕುವ ಮೊದಲೇ ಕ್ರಿಸ್ತನಲ್ಲಿ ವಿಶ್ವಾಸಿಗಳನ್ನು ಆರಿಸಿಕೊಂಡನು. ಇದರ ಅರ್ಥ ಆರಿಸುವಿಕೆಯನ್ನು ನಾವು ಮಾಡಿದ್ದಲ್ಲ ಮತ್ತು ನಾವು ಒಳ್ಳೆಯವರಾಗಿದ್ದಕ್ಕಾಗಿ ಅಥವಾ ಒಳ್ಳೆಯದನ್ನು ಮಾಡುತ್ತೇವೆಂಬುದಕ್ಕಾಗಿ ಆತನು ನಮ್ಮನ್ನು ಆರಿಸಲಿಲ್ಲ. ನಾವು ಒಳ್ಳೆಯದನ್ನು ಮಾಡಬಹುದೆಂದು ಆರಿಸಿದ್ದಾನೆ. ಪ್ರಿಯರೇ, ಆಯ್ಕೆಯ ಸಂಪೂರ್ಣ ಜವಾಬ್ದಾರಿ ದೇವರ ಜ್ಞಾನ ಮತ್ತು ಒಳ್ಳೆಯತನಗಳ ಸಾರ್ವಭೌಮತ್ವದ ಮೇಲೆ ಆಧರಿಸುತ್ತದೆ. ಚಾರ್ಲ್ಸ್ ಸ್ಪರ್ಜನರು ಒಮ್ಮೆ ಹೇಳಿದ್ದರು, ದೇವರು ನನ್ನನ್ನು ಈ ಲೋಕಕ್ಕೆ ಬರುವ ಮೊದಲೇ ಆರಿಸಿಕೊಂಡನು. ನಾನು ಬರುವ ತನಕ ಆತನು ಕಾಯುತ್ತಿದ್ದರೆ ಆತನು ನನ್ನನ್ನು ಆರಿಸುತ್ತಲೇ ಇರಲಿಲ್ಲ. ನಾನು ಆತನನ್ನು ಆರಿಸಲಿಲ್ಲ, ಆತನು ನಮ್ಮನ್ನು ಆರಿಸಿಕೊಂಡನು. ಮೇಲುಪ್ಪರಿಗೆಯಲ್ಲಿ ಯೇಸು ತನ್ನವರಿಗೆ ಹೀಗೆ ಹೇಳಿದ್ದನು, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು ಎಂಬುದಾಗಿ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 16ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಡಾಕ್ಟರ್ ಜಿ ಕ್ಯಾಂಪ್ಬೆಲ್ ಮಾರ್ಗನ್ ಹೇಳಿದ್ದಾರೆ, ಇದು ಆತನ ಜವಾಬ್ದಾರಿಯನ್ನು ಹೊರಿಸುತ್ತದೆ. ಆತನು ಆರಿಸಿರುವುದಾದರೆ ಆತನೇ ಜವಾಬ್ದಾರನೂ ಆಗಿದ್ದಾನೆ. ಈ ವಿಚಾರವನ್ನು ಇದು ಅದ್ಭುತವಾದದನ್ನಾಗಿ ಮಾಡುತ್ತದೆ. ಕರ್ತನಲ್ಲಿ ಪ್ರಿಯರೇ, ಈ ದೈವಿಕ ಆರಿಸುವಿಕೆಗೆ ಇಸ್ರಾಯೇಲು ಒಂದು ನಿದರ್ಶನವಾಗಿದೆ. ಆಮೋಸನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ ಮೊದಲನ 2 ವಚನ ಹೀಗೆ ಹೇಳುತ್ತದೆ, ಇಸ್ರಾಯೇಲ್ಯರೇ, ಯೆಹೋವನು ನಿಮಗೆ ವಿರುದ್ಧವಾಗಿ, ಅಂದರೆ ತಾನು ಐಗುಪ್ತ ದೇಶದೊಳಗಿಂದ ಪಾರು ಮಾಡಿದ ಪೂರ್ಣ ಕುಲಕ್ಕೆ ವಿರುದ್ಧವಾಗಿ ನುಡಿದಿರುವ ಈ ಮಾತನ್ನು ಕೇಳಿರಿ. ಭೂಮಿಯ ಸಕಲ ಕುಲಗಳೊಳಗೆ ನಿಮ್ಮನ್ನು ಮಾತ್ರ ನನ್ನವರೆಂದು ಅರಿತುಕೊಂಡಿದ್ದೇನೆ. ಆದ ಕಾರಣ ನಿಮ್ಮ ಎಲ್ಲಾ ಪಾಪಗಳ ಫಲವನ್ನು ನಿಮಗೆ ತಿನ್ನಿಸುವೆನು ಎಂಬುದಾಗಿ. ಪ್ರಿಯರೇ, ದೇವರು ತನ್ನ ಕಾಲದಲ್ಲಿ ಇಸ್ರಾಯೇಲ್ಯರನ್ನು ಆರಿಸಿಕೊಂಡನು. ಸಭೆಯನ್ನು ನಿತ್ಯತ್ವದಲ್ಲಿ ಆರಿಸಿದ್ದನು. ದೇವರು ಈ ಆರಿಸುವಿಕೆಯನ್ನು ನಿತ್ಯತ್ವದಲ್ಲಿ ಮಾಡಿರುವುದರಿಂದ ಆತನ ಈ ಯೋಜನೆಯನ್ನು ಬದಲಾಯಿಸಬೇಕಾದ ಯಾವ ಸನ್ನಿವೇಶವೂ ಉಂಟಾಗಲಿಲ್ಲ. ಆತನಿಗೆ ಆರಂಭದಲ್ಲೇ ಇದರ ಅಂತ್ಯವೂ ತಿಳಿದಿತ್ತು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ಇದೆಲ್ಲವನ್ನು ಒಂದು ಉದ್ದೇಶದಿಂದಲೇ ಮಾಡಿದ್ದನು. ನಾವು ಆತನೆದುರು ಪರಿಶುದ್ಧರಾಗಿಯೂ ನಿರ್ದೋಷಿಗಳಾಗಿಯೂ ಇರಬೇಕೆಂದು ನಮ್ಮನ್ನು ಪವಿತ್ರಪಡಿಸುವುದಕ್ಕಾಗಿ ದೇವರು ಆರಿಸಿಕೊಂಡನು. ನಾವು ಪರಿಶುದ್ಧರಾಗುವುದಕ್ಕಾಗಿ ಆತನು ನಮ್ಮನ್ನು ರಕ್ಷಿಸಿ ಶುದ್ಧಪಡಿಸುತ್ತಾನೆ. ಇದು ಆತನ ಉದ್ದೇಶದ ಧನಾತ್ಮಕ ಮುಖವಾಗಿದೆ. ಅದು ವಿಶ್ವಾಸಿಯ ಆಂತರಿಕ ಜೀವಿತಕ್ಕೆ ಸಂಬಂಧಿಸಿದ್ದಾಗಿದೆ. ಪರಿಶುದ್ಧ ಜೀವಿತವು ದೇವರ ಆಯ್ಕೆಯಿಂದ ಅವಶ್ಯಕವಾಗುತ್ತದೆ. ಒಂದು ವೇಳೆ ನೀನು ಆಯ್ಕೆ ಮಾಡಲ್ಪಟ್ಟವರಲ್ಲಿ ಒಬ್ಬನು ಕೃಪೆಯಿಂದ ರಕ್ಷಿಸಲ್ಪಟ್ಟಿದ್ದೇನೆ, ಈಗ ನನಗೆ ಇಷ್ಟ ಬಂದಂತೆ ಮಾಡಬಹುದು ಎಂದು ಹೇಳಬಹುದೋ?
ಪ್ರಿಯರೇ, ಇಂತಹ ತರ್ಕಕ್ಕೆ ಪೌಲನು ಉತ್ತರ ಕೊಟ್ಟಿದ್ದಾನೆ. ಹಾಗಾದರೆ ಏನು ಹೇಳೋಣ? ದೇವರ ಕೃಪೆಯು ಹೆಚ್ಚಲಿ ಎಂದು ನಾವು ಪಾಪದಲ್ಲಿ ಇನ್ನೂ ಇರಬೇಕೋ? ಎಂದಿಗೂ ಇರಬಾರದು. ಪಾಪದ ಪಾಲಿಗೆ ಸತ್ತವರಾದ ನಾವು ಇನ್ನೂ ಅದರಲ್ಲೇ ಬದುಕುವುದು ಹೇಗೆ ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ ಮೊದಲಿನ 2 ವಚನಗಳಲ್ಲಿ ಓದುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಕೃಪೆಯನ್ನು ಪಾಪ ಮಾಡುವುದಕ್ಕೆ ಸ್ವಚ್ಛಂದವಾಗಿ ಉಪಯೋಗಿಸಲಾಗುವುದಿಲ್ಲ. ಪ್ರಿಯ ಸ್ನೇಹಿತನೇ, ನೀನು ಇನ್ನೂ ಪಾಪದಲ್ಲೇ ಜೀವಿಸುವುದಾದರೆ ಪಾಪಿಯಾಗಿರುತ್ತಿ. ನೀನಿನ್ನೂ ರಕ್ಷಣೆ ಹೊಂದಿಲ್ಲವೆಂದಾಯಿತು. ಪಾಪದಿಂದ ರಕ್ಷಿಸಲ್ಪಟ್ಟವನ ಜೀವಿತದಲ್ಲಿ ಬದಲಾವಣೆ ಕಂಡುಬರಲೇಬೇಕು. ಪ್ರೀತಿಯುಳ್ಳ ದೇವಜನರೇ, ದೇವರು ನಮ್ಮನ್ನು ಪರಿಶುದ್ಧರಾಗಿರಬೇಕೆಂದು ಮಾತ್ರ ಆರಿಸಿರುವುದಲ್ಲ, ನಾವು ದೋಷವಿಲ್ಲದವರಾಗಿರಬೇಕೆಂದೂ ಕೂಡ. ಇದು ಋಣಾತ್ಮಕ ಮುಖವಾಗಿದೆ. ಕ್ರಿಸ್ತನಲ್ಲಿ ವಿಶ್ವಾಸಿಯು ದೇವರೆದುರಿಗೆ ದೋಷರಹಿತನಾಗಿ ಕಂಡುಬರಬೇಕು. ಇದಕ್ಕೂ ತಕ್ಕ ನಿದರ್ಶನವನ್ನು ನಾವು ಇಸ್ರಾಯೇಲ್ಯರಲ್ಲಿ ಕಾಣುತ್ತೇವೆ. ಇಸ್ರಾಯೇಲ್ಯರನ್ನು ಶಪಿಸಲಿಕ್ಕಾಗಲಿ ಅವರಲ್ಲಿ ತಪ್ಪು ಹುಡುಕುವುದಕ್ಕಾಗಲಿ ದೇವರು ಬಿಳಾಮನಿಗೆ ಬಿಡಲಿಲ್ಲ. ಯಾಕೋಬ್ಯರಲ್ಲಿ ಯಾವ ಆಪತ್ತಿನ ಸೂಚನೆಯೂ ಇಲ್ಲ. ಇಸ್ರಾಯೇಲ್ಯರಿಗೆ ವಿಪತ್ತು ಸಂಭವಿಸುವ ಹಾಗೆ ತೋರುವುದಿಲ್ಲ. ಅವರಿಗೆ ದೇವರಾಗಿರುವ ಯೆಹೋವನು ಅವರ ಸಂಗಡಲೇ ಇದ್ದಾನೆ. ಅವರು ತಮ್ಮ ಅರಸನಿಗೋಸ್ಕರ ಮಾಡುವ ಜಯಘೋಷವೂ ಕೇಳಿಸುತ್ತಲೇ ಇದೆ ಎಂಬುದಾಗಿ ಅರಣ್ಯಕಾಂಡ ಪುಸ್ತಕ 23ನೇ ಅಧ್ಯಾಯ 21ನೇ ವಚನದಲ್ಲಿ ಓದುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಆದರೆ ಇಸ್ರಾಯೇಲ್ಯರ ಪಾಳೆಯದೊಳಕ್ಕೆ ಹೋಗುತ್ತಿದ್ದರೆ ಅಲ್ಲಿ ದೇವರು ಅವರಲ್ಲಿ ತಪ್ಪನ್ನು ಕಂಡು ದಂಡಿಸಿದ್ದನ್ನು ನೋಡುತ್ತೇವೆ. ಆತನು ಪಾಳೆಯವನ್ನು ಶುದ್ಧೀಕರಿಸುತ್ತಿದ್ದನು. ಪ್ರೀತಿಯುಳ್ಳ ಸ್ನೇಹಿತನೇ, ನಿನ್ನನ್ನು ಪರಿಶುದ್ಧನನ್ನಾಗಿ ಮಾಡಲಿಕ್ಕೂ ದೋಷವಿಲ್ಲದವನನ್ನಾಗಿ ಮಾಡಲಿಕ್ಕೂ ದೇವರು ನಿನ್ನನ್ನು ಆರಿಸಿಕೊಂಡನು. ಅಂದರೆ ನಿನ್ನ ಜೀವಿತ ಬದಲಾಯಿತು ಎಂದಾಯಿತು. ಈ ಬದಲಾವಣೆಯು ಹೊರಗೆ ಕಂಡು ಬರದಿದ್ದರೆ ನೀನು ಆಯ್ಕೆ ಹೊಂದಿದವನಲ್ಲ. ತನ್ನ ಮಕ್ಕಳ ವಿಷಯದಲ್ಲಿ ಪಾಪದ ಕಲೆ ಇರಬಾರದೆಂದು ದೇವರು ಬಯಸುತ್ತಾನೆ. ಅವರನ್ನು ಎಲ್ಲ ದೋಷಗಳಿಂದ ಮುಕ್ತಿ ಮಾಡಲು ಬೇಕಾದದ್ದನ್ನೆಲ್ಲ ಆತನು ಮಾಡಿದ್ದಾನೆ. ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡುತ್ತಾನೆ ಎಂಬುದಾಗಿ ಯೋಹಾನ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ ಮೊದಲಿನ 2 ವಚನಗಳಲ್ಲಿ ಓದುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಕ್ರಿಸ್ತನು ಆರಿಸಲ್ಪಟ್ಟವರಿಗಾಗಿ ಮಾತ್ರ ಸತ್ತನು ಎಂಬ ಮಾತಿಗೆ ತಕ್ಕ ಉತ್ತರ ಇಲ್ಲಿ ದೊರೆತಂತಾಯಿತು. ಮೇಲಿನ ವಚನದಲ್ಲಿ ಆತನು ಸಮಸ್ತ ಲೋಕಕ್ಕಾಗಿ ಸತ್ತನು ಎಂದು ಸ್ಪಷ್ಟವಾಗಿ ಹೇಳಲಾಗಿದೆ. ನೀನು ಯಾರೇ ಆಗಿದ್ದರೂ ದೇವರು ನಿನಗೆ ಒಂದು ಸತ್ಯವಾದ ಕೊಡುಗೆಯನ್ನು ಕೊಡುತ್ತಿದ್ದಾನೆ. ಅದೇನೆಂದರೆ ಯೇಸು ಕ್ರಿಸ್ತನು ನಿನಗಾಗಿ ಸತ್ತಿದ್ದಾನೆ ಎಂಬುದೇ. ನೀನು ಅಡಗಿಕೊಂಡು ನಾನು ಆಯ್ಕೆ ಹೊಂದಿದವನಲ್ಲ ಎಂದು ಹೇಳಲಾಗದು. ಆತನ ಸ್ವರವನ್ನು ಕೇಳಿದರೆ ನೀನು ಆಯ್ಕೆ ಮಾಡಲ್ಪಟ್ಟವನಾಗುತ್ತಿ. ಆತನ ಸ್ವರವನ್ನು ನೀನು ಕೇಳದೆಯೂ ಹೋಗಬಹುದು. ಪರಲೋಕದ ದೇವರು ಈ ಲೋಕದ ನಮ್ಮಲ್ಲಿ ಕೆಲವರನ್ನು ಆರಿಸಿ ರಕ್ಷಿಸುತ್ತಾನೆಂಬುದು ಬಹು ಮಹಿಮೆಯ ಅದ್ಭುತವಾದ ವಿಚಾರವಾಗಿದೆ. ಇದೆಲ್ಲವನ್ನು ವಿವರವಾಗಿ ತಿಳುಕೊಳ್ಳಬೇಕೆಂಬ ಬಯಕೆ ನನಗಿಲ್ಲ. ನಾನು ಅದನ್ನು ನಂಬುತ್ತೇನೆ ಅಷ್ಟೇ. ಕರ್ತನಲ್ಲಿ ಪ್ರಿಯರೇ, ದೇವರು ನಮಗೆ ಒಂದು ದೊಡ್ಡದಾದ ಮಹಾ ಹೆದ್ದಾರಿಯ ಚಿತ್ರಣವನ್ನು ಕೊಟ್ಟಿದ್ದಾನೆ. ಅದಕ್ಕೆ ಚಿಕ್ಕದಾದ ಇಕ್ಕಟ್ಟಾದ ಪ್ರದೇಶವಿದೆ. ಪ್ರವೇಶದಲ್ಲಿ ಹೀಗೆ ತಿಳಿಸಿರುತ್ತದೆ: ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ ಎಂಬುದಾಗಿ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನದಲ್ಲಿ ಇದನ್ನು ನಾವು ಓದುತ್ತೇವೆ. ಮತ್ತು ನಾನೇ ಆ ಬಾಗಲಾಗಿದ್ದೇನೆ. ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 9ನೇ ವಚನದಲ್ಲಿ ಇದನ್ನು ಓದುತ್ತೇವೆ. ಪ್ರಿಯರೇ, ವಿಶೇಷ ಸಂಗತಿ ಏನೆಂದರೆ ಹೆಚ್ಚಿನ ಜನರು ಸಾಗುತ್ತಿರುವ ಅಗಲವಾದ ಹೆದ್ದಾರಿಯು ಕಿರಿದಾಗುತ್ತಾ ಹೋಗಿ ಕೊನೆಗೆ ನಾಶನದಲ್ಲಿ ಅಂತ್ಯವಾಗುತ್ತದೆ. ಪ್ರಿಯ ಮಿತ್ರನೇ, ನಿನಗೆ ಬೇಕೆಂದರೆ ನೀನು ಆ ಮಾರ್ಗದಲ್ಲಿ ಮುಂದುವರಿಯಬಹುದು. ಇಲ್ಲವಾದರೆ ತಿರುಗಿಕೊಂಡು ಹಿಂದೆ ಬರಬಹುದು. ನೀನು ಆತನ ಈ ಆಹ್ವಾನವನ್ನು ಕೇಳಿ ಹಿಂತಿರುಗಬಹುದು. ನನ್ನ ಬಳಿಗೆ ಬರುವವನನ್ನು ನಾನು ತಳ್ಳಿ ಬಿಡುವುದೇ ಇಲ್ಲ ಎಂಬುದಾಗಿ ಆತನು ಹೇಳುತ್ತಾನೆ. ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 37ನೇ ವಚನದಲ್ಲಿ ಇದನ್ನು ನಾವು ಓದುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ದೇವಸೇವಕರಾದ D.L. ಮೂಡಿಯವರು ಅದನ್ನು ತಮ್ಮ ವಿಚಿತ್ರ ಡೈರಿಯಲ್ಲಿ ಹೀಗೆ ಹೇಳಿದ್ದಾರೆ: ಯಾವನಿಗಾದರೂ ಮನಸ್ಸಿದ್ದರೆ, ಅಂದರೆ ಆರಿಸಲ್ಪಟ್ಟವರು,
ಯಾವನಿಗಾದರೂ ಮನಸ್ಸಿಲ್ಲದಿದ್ದರೆ ಅಂದರೆ ಆರಿಸಲ್ಪಡದವರು. ಆಯ್ಕೆ ನಿನಗೆ ಬಿಟ್ಟದ್ದು. ಕರ್ತನು ಆಮಂತ್ರಣ ಕೊಟ್ಟಿದ್ದಾನೆ. ಇಷ್ಟವಿದ್ದವನು ಬರಬಹುದು, ನೀನು ಬಿಡಲ್ಪಟ್ಟಿದ್ದಿ ಎಂದು ಹೇಳಬೇಡ. ದೇವರು ಲೋಕವನ್ನು ಎಷ್ಟೋ ಪ್ರೀತಿಸಿದ್ದಾನೆ. ಆತನಲ್ಲಿ ನಂಬಿಕೆಯಿಡುವ ಯಾವನಾದರೂ ನಾಶವಾಗುವುದಿಲ್ಲ. ಆ ಯಾವನಾದರೂ ಎಂಬುದು ನಾನಾಗಿರಬಹುದು, ನೀನೂ ಆಗಬಹುದು. ಅಲ್ಲಿ ನಿನ್ನ ಹೆಸರನ್ನು ಹಾಕಿಕೊ. ನೀನು ಆರಿಸಲ್ಪಟ್ಟವನಲ್ಲವೆಂದು ಹೇಳುವ ಹಕ್ಕು ನಿನಗಿಲ್ಲ. ನೀನು ನಿನ್ನ ಹೃದಯವನ್ನು ತೆರೆಯುವುದಾದರೆ ನೀನು ಬರಬಹುದು. ನೀನು ಮಾಡಬೇಕಾದದ್ದು ಅಷ್ಟೇ. ಸಮಸ್ಯೆ ಏನೆಂದರೆ ನಿನ್ನ ಜೀವಿತದಲ್ಲಿ ಪಾಪವಿದೆ. ಸತ್ಯವೇದವು ಅದನ್ನು ಖಂಡಿಸುತ್ತದೆ. ನೀನು ಕ್ರಿಸ್ತನ ಬಳಿಗೆ ಬರುವುದಾದರೆ, ಪ್ರಿಯ ಸ್ನೇಹಿತನೇ, ನೀನು ಆ ಪಾಪಗಳಿಂದ ತಿರುಗಿಕೊಂಡು ಬರಬೇಕು. ಕೆಲವರಿಗೆ ತಮ್ಮ ಪಾಪಗಳನ್ನು ಬಿಟ್ಟು ಬರುವುದಕ್ಕೆ ಮನಸ್ಸಿರುವುದಿಲ್ಲ. ಕರ್ತನಲ್ಲಿ ಪ್ರಿಯರೇ, ಆತನಲ್ಲಿ ನಮ್ಮನ್ನು ಆರಿಸಿಕೊಂಡಿದ್ದಾನೆ ಎಂಬುದಾಗಿ ನೋಡುವಾಗ ದೇವರ ಸಾರ್ವಭೌಮ ಆಯ್ಕೆಯ ಕುರಿತಾಗಿ ಸತ್ಯವೇದವು ತಿರುತಿರುಗಿ ಹೇಳುತ್ತದೆ. ಪೌಲನು ಹೇಳುತ್ತಾನೆ, ಕರ್ತನಿಗೆ ಪ್ರಿಯರಾಗಿರುವ ಸಹೋದರರೇ, ನೀವು ಪವಿತ್ರಾತ್ಮನಿಂದ ಶುದ್ಧೀಕರಿಸಲ್ಪಟ್ಟವರಾಗಿ ಸತ್ಯದ ಮೇಲೆ ನಂಬಿಕೆಯನ್ನಿಟ್ಟು ರಕ್ಷಣೆಯನ್ನು ಪಡೆಯುವುದಕ್ಕಾಗಿ ದೇವರು ನಿಮ್ಮನ್ನು ಆದಿಯಿಂದ ಆರಿಸಿಕೊಂಡದ್ದರಿಂದ ನಾವು ನಿಮ್ಮ ವಿಷಯದಲ್ಲಿ ಯಾವಾಗಲೂ ದೇವರಿಗೆ ಕೃತಜ್ಞತಾಸ್ತುತಿ ಮಾಡುವುದಕ್ಕೆ ಬದ್ಧರಾಗಿದ್ದೇವೆ. ನೀವು ಹೀಗೆ ರಕ್ಷಿಸಲ್ಪಟ್ಟು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರಭಾವವನ್ನು ಸಂಪಾದಿಸಿಕೊಳ್ಳಬೇಕೆಂದು ದೇವರು ನಮ್ಮ ಸುವಾರ್ತೆಯ ಮೂಲಕವಾಗಿ ನಿಮ್ಮನ್ನು ಕರೆದನು ಎಂಬುದಾಗಿ ಪೌಲನು ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 13 ಮತ್ತು 14ನೇ ವಚನಗಳಲ್ಲಿ ಓದುತ್ತೇವೆ. ಪ್ರಿಯರೇ, ಪೇತ್ರನು ಬರೆದ 1ನೇ ಪತ್ರಿಕೆ 1ನೇ ಅಧ್ಯಾಯ 2ನೇ ವಚನದಲ್ಲಿ ಪೇತ್ರನು ಹೇಳುತ್ತಾನೆ, ಪವಿತ್ರಾತ್ಮನಿಂದ ಪ್ರತಿಷ್ಠಿಸಲ್ಪಟ್ಟವರಾಗಿ ದೇವರಿಗೆ ವಿಧೇಯರಾಗುವುದಕ್ಕೂ ಯೇಸುಕ್ರಿಸ್ತನ ರಕ್ತದಿಂದ ಪ್ರೋಕ್ಷಿತರಾಗುವುದಕ್ಕೂ ತಂದೆಯಾದ ದೇವರ ಭವಿಷ್ಯ ಜ್ಞಾನಾನುಸಾರವಾಗಿ ಆರಿಸಿಕೊಳ್ಳಲ್ಪಟ್ಟವರಿಗೆ ಎಂಬುದಾಗಿ. ಪ್ರಿಯರೇ, ವಿಶೇಷ ಸಂಗತಿಯೇನೆಂದರೆ ಆರಿಸುವಿಕೆಯು ಪವಿತ್ರರಾಗುವುದು ಎರಡೂ ಜೊತೆಯಾಗಿದ್ದು ಕ್ರಿಸ್ತನಲ್ಲಿ ದೊರಕುವಂಥದ್ದಾಗಿದೆ. ದೇವರು ನಿನ್ನನ್ನು ರಕ್ಷಿಸುವುದಾದರೆ ಅದು ನಿನ್ನ ಒಳ್ಳೆಯತನಕ್ಕಾಗಿ ಅಲ್ಲ. ನೀನು ಒಳ್ಳೆಯವನಾಗಿಲ್ಲದ್ದರಿಂದಲೇ ಆತನು ನಿನ್ನನ್ನು ರಕ್ಷಿಸಿದನು. ಪೌಲನು ಇದನ್ನು ಅದ್ಭುತ ರೀತಿಯಲ್ಲಿ ಹೇಳಿದ್ದಾನೆ. ಹಾಗಾದರೆ ಏನು ಹೇಳೋಣ? ದೇವರಲ್ಲಿ ಅನ್ಯಾಯವುಂಟೋ? ಎಂದಿಗೂ ಇಲ್ಲ. ಯಾವನ ಮೇಲೆ ನನ್ನ ಕರುಣೆಯುಂಟೋ ಅವನನ್ನು ಕರುಣಿಸುವೆನು, ಯಾವನ ಮೇಲೆ ನನ್ನ ಕನಿಕರವದೆಯೋ ಅವನಿಗೆ ಕನಿಕರ ತೋರಿಸುವೆನು ಎಂದು ದೇವರು ಮೋಶೆಗೆ ಹೇಳಿರುತ್ತಾನಷ್ಟೇ. ಆದುದರಿಂದ ದೇವರ ದಯೆಯು ಮನುಷ್ಯರಿಗೆ ಇಚ್ಛಯಿಸುವುದರಿಂದಾಗಲಿ ಪ್ರಯತ್ನಿಸುವುದರಿಂದಾಗಲಿ ದೊರೆಯದೆ ದೇವರು ಕರುಣಿಸುವುದರಿಂದಲೇ ದೊರೆಯುತ್ತದೆ ಎಂಬುದಾಗಿ. ಇದನ್ನು ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 14ನೇ ವಚನದಿಂದ 16ನೇ ವಚನದವರೆಗೆ ನೋಡುತ್ತೇವೆ. ಪ್ರಿಯರೇ, ಮೋಶೆ ದೇವರನ್ನು ಪ್ರಾರ್ಥಿಸಿದಾಗ ದೇವರು ಹೀಗೆ ಉತ್ತರ ಕೊಟ್ಟನು. ಮೋಶೆಯೇ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿ ಅದಕ್ಕೆ ಉತ್ತರ ಕೊಡುತ್ತೇನೆ. ಆದರೆ ಅದು ನೀನು ಮೋಶೆ ಬಿಡುಗಡೆ ಮಾಡುವನು ಎಂಬುದಕ್ಕಾಗಿ ಅಲ್ಲ, ಆದರೆ ಯಾವನ ಮೇಲೆ ಕನಿಕರವಿದೆಯೋ ಅವನಿಗೆ ಕನಿಕರ ತೋರಿಸುವೆನು ಎಂಬುದಕ್ಕಾಗಿ. ಪ್ರಿಯ ಸ್ನೇಹಿತನೇ, ನೀನು ದೇವರ ಕರುಣೆಯನ್ನು ಹೊಂದಬೇಕೆಂದಿದ್ದೀಯೋ? ಹಾಗಾದರೆ ಆತನ ಕಡೆಗೆ ತಿರುಗಿಕೋ. ಕರ್ತನಲ್ಲಿ ಪ್ರಿಯರೇ, ಆರಿಸಲ್ಪಟ್ಟವರು ಯಾರೆಂಬುದು ದೇವರಿಗೆ ತಿಳಿದದೆ, ನನಗೆ ಗೊತ್ತಿಲ್ಲ. ಒಮ್ಮೆ ಕೆಲವರು ಸ್ಪರ್ಜನರ ಬಳಿಗೆ ಬಂದು ಹೇಳಿದರು, ಸ್ಪರ್ಜನರೇ, ನಿಮ್ಮ ಹಾಗೆ ನಾನು ನಂಬಿದರೆ ನಿಮ್ಮಂತೆ ಪ್ರಸಂಗಿಸಲಾರೆ. ಆರಿಸಲ್ಪಟ್ಟವರಿದ್ದಾರೆಂದು ನೀವು ಹೇಳುತ್ತೀರಿ, ಆದರೂ ಎಲ್ಲರೂ ರಕ್ಷಣೆ ಹೊಂದಬಹುದೆಂಬುದಾಗಿ ಪ್ರಸಂಗಿಸುತ್ತೀರಿ. ಅದಕ್ಕೆ ಸ್ಪರ್ಜನರ ಉತ್ತರ ಹೀಗಿತ್ತು, ಅವರೆಲ್ಲರೂ ರಕ್ಷಿಸಲ್ಪಡಬಹುದು. ದೇವರು ಆರಿಸಲ್ಪಟ್ಟವರ ಬೆನ್ನ ಮೇಲೆ ಹಳದಿ ಪಟ್ಟಿ ಅಂಟಿಸುವುದಾದರೆ ನಾನು ದಾರಿಯಲ್ಲಿ ಸಿಕ್ಕವರೆಲ್ಲರ ಅಂಗಿ ಎತ್ತಿ ಯಾರ ಮೇಲೆ ಹಳದಿ ಪಟ್ಟಿ ಇದೆ ಎಂದು ನೋಡುತ್ತಾ ಹೋಗಬೇಕಾಗಬಹುದು. ಅವರಿಗೆ ಮಾತ್ರ ನಾನು ಸುವಾರ್ತೆ ಹೇಳಬೇಕಾದೀತು. ಆದರೆ ದೇವರು ಹಾಗೆ ಮಾಡಿಲ್ಲ. ಆತನು ಪ್ರತಿಯೊಬ್ಬನಿಗೂ ಸುವಾರ್ತೆ ತಿಳಿಸಬೇಕೆಂದು ನನಗೆ ಹೇಳಿದ್ದಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದ್ದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯಾರಾದರೂ ಹೇಳಬಹುದು ಪೂರ್ವ ಸಂಕಲ್ಪ, ಇದು ಇನ್ನೊಂದು ಭಯ ಹುಟ್ಟಿಸುವ ಪದ ಎಂಬುದಾಗಿ. ಪ್ರಿಯರೇ, ಇದು ಸತ್ಯವೇದದಲ್ಲಿರುವ ಅದ್ಭುತವಾದ ಪದಗಳಲ್ಲಿ ಒಂದು. ಈ ಭಾಗ ಮಹಿಮೆಯಿಂದ ಕೂಡಿದ್ದು, ಇದರ ಕುರಿತಾಗಿ ನಾವು ಈ ದಿನಗಳಲ್ಲಿ ಹೆಚ್ಚಾಗಿ ಕೇಳುವುದಿಲ್ಲ. ಪ್ರಿಯರೇ, ಸಭೆಯನ್ನು ಯೋಜಿಸುವುದರಲ್ಲಿ ದೇವರು ನಮಗೆ 3 ಸಂಗತಿಗಳನ್ನು ಮಾಡಿದ್ದಾನೆ.
ಮೊದಲನೇದಾಗಿ ಆತನು ನಮ್ಮನ್ನು ಆರಿಸಿಕೊಂಡಿದ್ದಾನೆಂದು ನೋಡಿದೆವು. ಇದು ನನಗೆ ತಿಳುಕೊಳ್ಳಲು ಕಷ್ಟಕರವಾದ ಸಂಗತಿಯಾಗಿದೆ. ಎರಡನೇದಾಗಿ ತಂದೆ ದೇವರು ನಮಗೆ ಮಕ್ಕಳ ಸ್ಥಾನ ಕೊಡುವ ಮೂಲಕ ಸಂಕಲ್ಪವನ್ನು ಮಾಡಿದನು. ಮೂರನೇದಾಗಿ ತಂದೆಯು ತನ್ನ ಪ್ರಿಯನಲ್ಲಿನ ನಮ್ಮನ್ನು ಸ್ವೀಕೃತರನ್ನಾಗಿ ಮಾಡಿದನು ಎಂಬುದೇ. ಕರ್ತನಲ್ಲಿ ಪ್ರಿಯರೇ, ಆರಿಸುವಿಕೆಯು ಕ್ರಿಸ್ತನಲ್ಲಿ ದೇವರು ನಮ್ಮನ್ನು ಆರಿಸುವುದಾಗಿದೆ ಎಂಬುದನ್ನು ನಾನು ಪುನರುಚ್ಚರಿಸಲೇಬೇಕಾಗಿದೆ. ಜನರು ದೇವರಿಂದ ಆರಿಸಲ್ಪಟ್ಟಿಲ್ಲದರಿಂದ ಅವರು ನಾಶನ ಪಾತ್ರರಲ್ಲವೆಂಬುದನ್ನು ತಿರುಗಿ ಹೇಳಬೇಕಾಗಿದೆ. ಅವರು ಪಾಪಿಗಳಾಗಿರುವುದರಿಂದ ನಾಶನ ಪಾತ್ರರು. ಅವರು ಆ ಸ್ಥಿತಿಯನ್ನು ತಾವಾಗಿ ಆರಿಸಿಕೊಂಡಿದ್ದಾರೆ. ಕರ್ತನಲ್ಲಿ ಪ್ರಿಯರೇ, ನಾನು ಒಂದು ದಿನ ಪರಲೋಕಕ್ಕೆ ಹೋಗುತ್ತೇನೆ. ಆದರೆ ಅದು ನಾನು ಒಳ್ಳೆಯವನೆಂಬುದಕ್ಕಾಗಿ ಅಲ್ಲ, ನಾನು ಒಳ್ಳೆಯವನಲ್ಲ. ಪ್ರಿಯರೇ, 5ನೇ ವಚನದಲ್ಲಿ ದೇವರು ನಮಗಾಗಿ ಮಾಡಿರುವ ಮುಂದಿನ ಸಂಗತಿಯನ್ನು ನೋಡುತ್ತೇವೆ. ಪ್ರೀತಿಯಲ್ಲಿ ಪೂರ್ವ ಸಂಕಲ್ಪ ಮಾಡಿದ್ದನು ಎಂಬುದಾಗಿ ನೋಡುವಾಗ, ಪೂರ್ವ ಸಂಕಲ್ಪವು ಪ್ರೀತಿಯು ಜೊತೆಯಾಗಿ ಸಿಗುತ್ತದೆಂಬುದನ್ನು ನಾವು ತಿಳಿದಿರಲೇ ಇಲ್ಲವೆಂದು ಕೆಲವರು ಹೇಳುತ್ತಾರೆ. ಆದರೆ ಈ ವಚನದಲ್ಲಿ ಅದು ಜೊತೆಯಾಗಿದೆ. ಈ ವಚನದಲ್ಲಿ ದೇವರ ಪ್ರೀತಿಯು ಅಡಕವಾಗಿದೆ. ಕರ್ತನಲ್ಲಿ ಪ್ರಿಯರೇ, ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದನು ಎಂಬುದಾಗಿ ನೋಡುವಾಗ, ಪುತ್ರರನ್ನಾಗಿ ಸ್ವೀಕರಿಸುವುದೆಂದರೆ ನಾವು ಪ್ರಾಯಕ್ಕೆ ಬಂದ ಮಕ್ಕಳಾಗಿದ್ದೇವೆಂದರ್ಥ. ಗಲಾತ್ಯರಿಗೆ ಬರೆದ ಪತ್ರಿಕೆಯಲ್ಲಿ ಈ ಕುರಿತು ನಾವು ನೋಡಿದ್ದೇವೆ. ಇದು 2 ಪ್ರಾಮುಖ್ಯ ವಿಚಾರಗಳನ್ನು ತಿಳಿಸುತ್ತದೆ. ಪುತ್ರ ಸ್ವೀಕಾರವೆಂದರೆ ಪುನರ್ಜನ್ಮ ಹೊಂದುವುದು. ದೇವರಾತ್ಮನಿಂದ ನಾವು ಪುನರ್ಜನ್ಮ ಹೊಂದಿದವರಾಗುತ್ತೇವೆ. ದೇವರ ಮಗುವೆಂದರೆ ತಿರುಗಿ ಹುಟ್ಟಿದವನು. ಕರ್ತನಲ್ಲಿ ಪ್ರಿಯರೇ, ಕೊನೆಯದಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನ ಹೀಗೆ ಹೇಳುತ್ತದೆ: ಈ ಕೃಪಾದಾನವು ಆತನ ಪ್ರಿಯನಲ್ಲಿಯೇ ನಮಗೆ ದೊರೆಯಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಎಲ್ಲವೂ ದೇವರ ಮಹಿಮೆಗಾಗಿಯೇ ಇರುವುದರಿಂದ ಆಶೀರ್ವಚನವನ್ನು ದೇವರ ಸ್ತುತಿಗಾಗಿ ಹೇಳುತ್ತಾನೆ. ಎಲ್ಲವೂ ಆತನ ಕೃಪೆಯ ಆಧಾರದಲ್ಲಿ ದೊರಕಿತು ಮತ್ತು ಅದರ ಅಂತ್ಯ ದೇವರ ಮಹಿಮೆ. ಆರಂಭವು ಕೃಪೆಯೇ, ಮುಂದುವರಿಕೆಯು ಪುತ್ರ ಸ್ವೀಕಾರ, ಅಂತ್ಯವೂ ಆತನ ಮಹಿಮೆಯೇ. ಪ್ರಿಯರೇ, ಆತನು ತನ್ನ ಪ್ರಿಯನಲ್ಲಿ ನಮ್ಮನ್ನು ಸ್ವೀಕರಿಸಿದನು. ಪ್ರಿಯನು ಎಂದರೆ ಯಾರು? ಕರ್ತನಲ್ಲಿ ಪ್ರಿಯರೇ, ದೇವರು ವಿಶ್ವಾಸಿಯನ್ನು ಕ್ರಿಸ್ತನಲ್ಲಿ ನೋಡುತ್ತಾನೆ ಮತ್ತು ತನ್ನ ಸ್ವಂತ ಮಗನನ್ನು ಸ್ವೀಕರಿಸುವಂತೆಯೇ ವಿಶ್ವಾಸಿಯನ್ನೂ ಸ್ವೀಕರಿಸುತ್ತಾನೆ. ಇದು ಅದ್ಭುತವಾದದ್ದು. ನಾನು ಪರಲೋಕದಲ್ಲಿರುವುದಕ್ಕೆ ಇದೊಂದೇ ಆಧಾರವಾಗಿದೆ. ಯೋಗ್ಯತೆಯ ಆಧಾರದಿಂದ ಅಲ್ಲಿ ನಾನು ನಿಲ್ಲಲಾರೆನು. ನಾನು ಪ್ರಿಯನಲ್ಲಿ ಮಾತ್ರವೇ ಸ್ವೀಕರಿಸಲ್ಪಟ್ಟೆನು. ನಾನು ಕ್ರಿಸ್ತನಲ್ಲಿರುವುದರಿಂದ ದೇವರು ಕ್ರಿಸ್ತನನ್ನು ಪ್ರೀತಿಸಿದಂತೆಯೇ ನನ್ನನ್ನು ಪ್ರೀತಿಸುತ್ತಾನೆ. ಯೇಸು ತಾನೇ ಹೇಳಿದ್ದು, ನಾನು ಅವರಲ್ಲಿಯೂ ನೀನು ನನ್ನಲ್ಲಿಯೂ ಇರಲಾಗಿ ಅವರ ಐಕ್ಯವು ಪೂರ್ಣ ಸಿದ್ಧಿಗೆ ಬರುವುದರಿಂದ ನೀನು ನನ್ನನ್ನು ಕಳಿಸಿಕೊಟ್ಟಿದ್ದೀಯೆಂದು, ನೀನು ನನ್ನನ್ನು ಪ್ರೀತಿಸಿದಂತೆ ಅವರನ್ನೂ ಪ್ರೀತಿಸಿದ್ದೀಯೆಂದು ಲೋಕಕ್ಕೆ ತಿಳಿದು ಬರುವುದು ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯ 23ನೇ ವಚನದಲ್ಲಿ ಓದುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ತಂದೆಯಾದ ದೇವರು ಹೀಗೆ 3 ವಿಧದ ಕಾರ್ಯಗಳನ್ನು ಮಾಡಿದ್ದಾನೆ. ಆತನು ನಮ್ಮನ್ನು ಕ್ರಿಸ್ತನಲ್ಲಿ ಆರಿಸಿಕೊಂಡನು, ನಮ್ಮನ್ನು ಪುತ್ರರ ಸ್ಥಾನಕ್ಕೆ ಮೊದಲೇ ನೇಮಿಸಿದನು, ಪ್ರಿಯನಲ್ಲಿ ನಮ್ಮನ್ನು ಸ್ವೀಕರಿಸಲ್ಪಟ್ಟವರನ್ನಾಗಿ ಮಾಡಿದನು. ಇದೆಲ್ಲವೂ ಆತನ ಕೃಪೆಯ ಮಹಿಮೆಗಾಗಿಯೇ ಮಾಡಿದನು. ಆತನೇ ಸ್ತೋತ್ರ ಹೊಂದತಕ್ಕವನು, ಆತನೇ ಎಲ್ಲವನ್ನೂ ಮಾಡಿದವನು. ಇದೆಲ್ಲವೂ ನನ್ನ ಹಾಗೂ ನಿನ್ನ ಒಳಿತಿಗಾಗಿ ಇದೆ. ಇದರಲ್ಲಿ ಹೆಚ್ಚಳ ಪಡುತ್ತೇನೆ, ಇದರಲ್ಲಿ ಉಲ್ಲಾಸಿಸುತ್ತೇನೆ, ಯಾಕಂದರೆ ಅದು ತಿಳಿಸಲು ಯೋಗ್ಯವಾದದ್ದು. ಧರ್ಮದ ಸಂಬಂಧವಾದ ಹರಟೆ ಮಾತುಗಳಿಗಿಂತ ಇದು ಎಷ್ಟೋ ಅಮೂಲ್ಯವಾದದ್ದು. ಕ್ರಿಸ್ತನಲ್ಲಿ ಪ್ರಕಟವಾದ ದೇವರ ಕೃಪೆಯನ್ನು ನಾವು ಎಷ್ಟು ಹೆಚ್ಚಾಗಿ ತಿಳಿಯಬೇಕಿದೆ. ಪ್ರೀತಿಯುಳ್ಳ ದೇವಜನರೇ, ದೇವರ ಕೃಪೆಯನ್ನು ಹೆಚ್ಚಾಗಿ ತಿಳಿದುಕೊಂಡು ಆ ಕೃಪೆಯನ್ನೇ ಆತುಕೊಂಡು ನಮ್ಮ ಜೀವಿತದಲ್ಲಿ ಮುಂದೆ ಮುಂದೆ ಸಾಗೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ದೇವರು ಸಭೆಗಾಗಿ ಯೋಜನೆ ತಯಾರಿಸಿದನು. ಮಗನಾದ ದೇವರು ಅದರ ಬೆಲೆಯನ್ನು ತೆತ್ತನು. ಪವಿತ್ರಾತ್ಮನಾದ ದೇವರು ಸಭೆಯನ್ನು ಕಾಯ್ತಾ ಇದ್ದಾನೆ. ಎಂತಹ ಅದ್ಭುತವಲ್ಲವೇ? ನಾವೆಲ್ಲರೂ ಕ್ರಿಸ್ತನ ದೇಹವೆಂಬ ಸಭೆಯ ಅಂಗಗಳಾಗಿರುವುದಾದರೆ ಅದು ನಿಜವಾಗಿಯೂ ಆಶೀರ್ವಾದದಾಯಕವಾದದ್ದು. ಅನುದಿನವೂ ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ಆತನಲ್ಲಿ ಜೀವಿಸಿ ದೇವರನ್ನು ಮಹಿಮೆಪಡಿಸೋಣ. ಪ್ರಾರ್ಥನೆಯನ್ನು ಮಾಡೋಣ. ತ್ರಯೇಕನಾದ ದೇವ, ನಿನ್ನ ಪವಿತ್ರವಾದ ನಾಮಕ್ಕೆ ಸ್ತೋತ್ರವಾಗಲಿ. ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ನಮ್ಮ ಪ್ರೀತಿಯ ಬಾಂಧವರನ್ನು ಆಶೀರ್ವದಿಸ್ತೇವೆ. ಅವರನ್ನು ಬಲಪಡಿಸು.
ದೈಹಿಕವಾಗಿಯೂ ಆತ್ಮಿಕವಾಗಿಯೂ ಮಾನಸಿಕವಾಗಿಯೂ ಪ್ರತಿ ಕ್ಷೇತ್ರದಲ್ಲಿ ಅವರು ನಿನ್ನ ಆಶೀರ್ವಾದಕ್ಕೆ ಪಾತ್ರರಾಗುವಂತೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಪ್ರಿಯ ವೀಕ್ಷಕರೇ, ದೇವರ ವಾಕ್ಯಗಳು ನಿಮ್ಮ ಸಂಗಡ ಮಾತಾಡಿದೆ ಅಲ್ವೇ? ನೀವು ಹೊಂದಿದ ಆಶೀರ್ವಾದಗಳನ್ನು ನಮಗೆ ತಿಳಿಯಪಡಿಸಿರಿ ಮತ್ತು 044-4908-1254 ಈ ಸಂಖ್ಯೆಗೆ ಮಿಸ್ ಕಾಲ್ ನೀಡಿರಿ. ದೇವರು ನಿಮ್ಮೆಲ್ಲರನ್ನು ತನ್ನ ಕೃಪೆಯಲ್ಲಿ ನಡೆಸಲಿ. ವಂದನೆಗಳು.